ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇವ್ರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಮಾತು ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ವಯ ಆಗುತ್ತೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ತುಟಿ ಪಿಟ್ಟಕ್ಕನ್ನದೆ ಒಂದಿಷ್ಟು ಉಸಿರು ಬಿಡದೆ ಅಧಿಕಾರವನ್ನು ಹರಿವಾಣದಲ್ಲಿ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರ ಹಾದಿ ಸಗಮ ಮಾಡಿದರೆ ಯಾರ್ಯಾರಿಗೆ ಖಾತೆ ಬೇಕು ಅನ್ನೋರು ದೊಡ್ಡ ಖ್ಯಾತೆ ಮಾಡಿ ಪಾಪ ಡಿ.ಕೆ. ಶಿವಕುಮಾರ್ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಸಿಕ್ಕಿದ್ ಶಿವ ಸೀಟ್ ಸಿಕ್ತು ಅಂತ ಅವರು ಸಭೆ ಮೇಲೆ ಸಭೆ ಮಾಡಿ ಏನೋ ಆಡಳಿತ ಮಾಡ್ತೀನಿ ಅಂತ ಅವ್ರು ಹೊರಟಿದ್ರೆ, ಇಲ್ಲ ನನಗದು ಬೇಡ ನನಗಿದು ಬೇಕು, ನನಗಿದು ಬೇಡ ನನಗದು ಬೇಕು ಅಂತ ಖ್ಯಾತೆ ಮೇಲೆ ಖ್ಯಾತೆ ತೆಗೆದು ತಮ್ಮ ಕೈಯಲ್ಲಿ ಇಲ್ಲದೆ ಇರುವಂಥ ಡಿ.ಕೆ. ಶಿವಕುಮಾರ್ ಏನು ಮಾಡೋಕ್ಕೆ ಸಾಧ್ಯ? ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ. ಇವ್ರಿಗೆ ಈ ಖಾತೆ, ಇವ್ರಿಗೆ ಈ ಖಾತೆ, ಅವ್ರಿಗೆ ಆ ಖಾತೆ, ಅವ್ರ ಮಂತ್ರಿ ಆಗಬೇಕು ಅಂತ. ಸೊ ಈಗ ಅಡಕತ್ತರಿಯಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಆರಂಭ ಏನೋ ಕಿಕ್ ಸ್ಟಾರ್ಟ್ ಅಲ್ಲಿ ಆಯಿತು, ಆದರೆ ಈಗ ಅಲ್ಲಲ್ಲಿ ಬ್ರೇಕ್ ಹಾಕುವಂತಹ ಕೆಲಸನ ಅವರ ಸಂಪುಟದ ಸಹೋದ್ಯೋಗಿಗಳೇ ಮಾಡ್ತಾ ಇದ್ದಾರೆ. ಭಾಳಷ್ಟು ಬಾರಿ ಮಂತ್ರಿ ಆದವರು, ಹಲವಾರು ಬಾರಿ ಅಧಿಕಾರವನ್ನು ಉಂಡವರು, ಮತ್ತೆ ಅಧಿಕಾರ ಬೇಕು, ನನಗೆ ಬೇಕು ಅನ್ನೋದು ಈಗ ಹೊಸ ಚರ್ಚೆಯನ್ನು ಕರ್ನಾಟಕದಲ್ಲಿ ಹುಟ್ಟುಹಾಕಿದೆ. ಸಾಕು ಇನ್ನೊಬ್ರಿಗೆ ಕೊಡಿ ಅಂತ. ಹಾಗಾದರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಖಾತೆ ಬಗ್ಗೆ ಮಾತಾಡ್ತೀವಿ. ಪ್ರಮಾಣ ವಚನ ಆಗಿ 3 ದಿನ ಆಯಿತು. ಡಿ.ಕೆ.ಗೆ ಟಾಸ್ಕ್ ಮೇಲೆ ಟಾಸ್ಕ್. ಈಗ ಖಾತೆ ಹಂಚಿಕೆಯ ಟಾಸ್ಕ್. ಖಾತೆ ಅಂತೂ ಡಿ.ಕೆ. ಶಿವಕುಮಾರ್ ಅವ್ರ ಕೈಯಲ್ಲಿಲ್ಲ. ಹಾಗೆ ನೋಡಿದ್ರೆ ಆ ಲಿಸ್ಟಲ್ಲಿ ಅವ್ರಿಗೆ ಬೇಕಾದವ್ರು ಯಾರೂ ಇಲ್ಲ. ಅವ್ರಿಗೆ ಬೇಕಾದವ್ರು ಮೋಸ್ಟ್ಲಿ ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟ್ನಲ್ಲಿ ಬರ್ಬೋದು. ಆದರೆ ಹೈಕಮಾಂಡ್ ಇವ್ರಿಗೆ ಇಂಥದ್ದೇ ಖಾತೆ ಅಂತ ಅಳ್ದು ತೂಗಿ ಈಗಾಗಲೇ ಖಾತೆ ಹಂಚಿಕೆ ಮಾಡಿದೆ. ಆದರೆ ಖಾತೆ ನನಗೆ ದೊಡ್ಡ ಖಾತೆ ಬೇಕು, ಇದು ಸಣ್ಣ ಖಾತೆ, ನಂಗೆ ಪ್ರಭಾವಿ ಖಾತೆ ಬೇಕು, ಇದು ಖಾತೆ ನನಗೆ ಬೇಡ ಅಂತ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆನೇ ಕೊಟ್ಬಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರನ್ನ ರೀಚ್ ಮಾಡೋದಕ್ಕೆ ಭಾಳಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ನಾಮಪತ್ರ ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ನಾನು ಏನೋ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸುಗಮವಾಗಿ ಆಗೋಗಿದೆ ಅಂತ ಅವರು ಮೆರಿಬೇಕು ಅಂತ ಬಂದರು. ಪಾಪ ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವ್ರ ರಾಜೀನಾಮೆಯಿಂದ ಅವ್ರ ಹುರುಪೆಲ್ಲ ಟುಸ್ ಪಟಾಕಿ ಆಗೋಯ್ತು. ಈ ಮಧ್ಯೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ, ಈ ಹಿಂದೆ ನನಗೆ ಪ್ರಾಮಿಸ್ ಮಾಡಿದ್ರು ಕೊಡ್ತೀನಿ ಅಂತ ಬೆಂಗಳೂರು ಅಭಿವೃದ್ಧಿನ, ಅದಕ್ಕೆ ನನಗೆ ಬೇಡಪ್ಪ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೆಳಿಗ್ಗೆಯಿಂದ ನಂಗೆ ಚೆನ್ನಾಗಿಲ್ಲ ಖಾತೆ ಅಂತಿದ್ದವರು ಮುನಿಯಪ್ಪನವರು ಇಲ್ಲ ಐ ಆಮ್ ಹ್ಯಾಪಿ ಅಂತ ಒಂದಂತೂ ಸಂಘರ್ಷ ಎಂಡಾಯಿತು. ಬಟ್ ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಸ್ವಲ್ಪ ಬಿಡಿಸಲಾರದ ಗಂಟಾಗೋಗಿದೆ. ಬಟ್ ಏನಿದು, ಎಷ್ಟು ದಿನ ಅಂತ ಈ ಡ್ರಾಮಾ ನೋಡ್ತಾರೆ? ಈ ಸರ್ಕಾರ ಬಂದಾಗಿಂದ ಸಾಕಾಗೋಗ್ಬಿಟ್ಟಿದೆ ಅಪ್ಪ. ಸಾಕು ಮಾಡಿ, ಇನ್ನು ಸುಲಲಿತವಾಗಿ ಆಡಳಿತ ಮಾಡೋದು ಕಲ್ತ್ಕೊಳ್ಳಿ. ನಾವು ನಿಜವಾಗ್ಲೂ ಸಾಕಾಗಿದೆ ನಮಗೂ ಕೂಡ. ದಿನ ಬೆಳಗಾದ್ರೆ ಡಿಸ್ಕಷನ್, ಅವ್ರಿಗೆ ಸಮಾಧಾನ ಇಲ್ಲ, ಇವ್ರಿಗೆ ಸಮಾಧಾನ ಇಲ್ಲ. ಬನ್ನಿ ಈ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ, ಎಸ್ಪೆಷಲಿ ರಾಮಲಿಂಗಾರೆಡ್ಡಿ ಆ್ಯಂಡ್ ಮುನಿಯಪ್ಪ ಅವರು.